ಮಹದೇವಪುರ ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ಜನ ಇರೋ ಕ್ಷೇತ್ರ. ಇಂತಹ ಕ್ಷೇತ್ರದ ಜನರು ಇದೀಗ ಮೂಲ ಸೌಕರ್ಯಕ್ಕಾಗಿ ಹೋರಾಡುವಂತ ಪರಿಸ್ಥಿತಿ ಎದುರಾಗಿದೆ. ಗುಂಡಿ ಗಂಡಾಂತರದ ಬಗ್ಗೆ ರಿಪಬ್ಲಿಕನದ ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಪಿಡಿಒ ಹಾಗೂ ಪಂಚಾಯತ್ ಸದಸ್ಯರು ರಿಪಬ್ಲಿಕನದ ಪ್ರಶ್ನೆಗೆ ತಬ್ಬಿಬ್ಬಾಗಿ ಹೋಗುತ್ತಾರೆ. ನೋಡಿದ್ರಲ್ವಾ, ಒಂದೊಂದು ದೃಶ್ಯ ಕೂಡ ಎಷ್ಟು ಭಯಾನಕವಾಗಿದೆ ಅಂತ. ಎಲ್ಲಿ ನೋಡಿದ್ರು ಕಲ್ಲು, ಮಣ್ಣು, ಧೂಳು. ಅಬ್ಬಬ್ಬ, ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ನಿಜಕ್ಕೂ ಡಬಲ್ ಗುಂಡಿಗೆ ಬೇಕು. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಳೆಹಳ್ಳಿಯ ದೃಶ್ಯ. ಇದು ಇಂದು ನಿನ್ನೆಯ ಕಥೆಯಲ್ಲ, ಸತತ 6-7 ತಿಂಗಳುಗಳ ನರಕ ದರ್ಶನದ ಕತೆ. ಕಳೆದ 2 ದಿನಗಳ ಹಿಂದಷ್ಟೇ ಇದೇ ರಸ್ತೆಯಲ್ಲಿ ತ್ರಿಶೂಲ್ ಎಂಬ ಪುಟ್ಟ ಬಾಲಕನ ಸಾವಾಗಿತ್ತು. ಅದೊಂದೇ ಅಲ್ಲ, ಇದೇ ರಸ್ತೆಯಲ್ಲಿ 6-7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಡ್ಕೊಂಡು ಹೋಗ್ತಿದ್ದಾಗ ಎಡವಿ ಬಿದ್ದಾಗ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ. ಸರ್ ಏನಂದ್ರೆ ನಾವು ಆ ಕಡೆ ಗಾಡಿನ ಬರ್ತಾ ಇದ್ದೀವಿ, ನಮ್ಮದು ಪಲ್ಸರ್ ಗಾಡಿಯಲ್ಲಿ ಸಡನ್ ಕಾರನ್ನು ಅವನಿಗೆ ಓಡಕ್ಕೆ ಅದು ಗಾಡಿ ಗ್ರಿಪ್ ಸಿಕ್ಕಲ್ಲ. ಅವ್ನು ನನ್ನ ಮೇಲೆ ಬಂದು ನಾನೇ ಮಾಡಿದೆ, ಅವ್ನು ತಪ್ಸೋಕೆ ಹೋದ್, ನಾನು ಈ ಕಡೆ ಮೋರಿ ಮೇಲೆ ಬಿದ್ದು ಇದೆಲ್ಲ ಫುಲ್ ಪೆಟ್ಟಾಗಿದೆ. ಅದು ಪ್ರೂಫ್ ಸಮೇತ ಬಂದಿದೆ. ಆಡು ಸರ್ ಹೆಚ್ಚು 2 ಲಕ್ಷ 3 ಲಕ್ಷ ಖರ್ಚಾಗ್ತದೆ. ಇದೇ ಈಸ್ಟ್ ಪಂಡಲ್ಲಿ ಪ್ರತಿಯೊಂದು ಬಿಲ್ ಕೊಡ್ತೀವಿ ನಾನು. ಇದು ಈಸ್ಟ್ ಪಂಡ ಸರ್, ಈಸ್ಟ್ ಪಂಡ ಹಾಸ್ಪಿಟ್ಲು. ಪ್ರತಿಯೊಂದು ಯಾರಿಗೆ ಪಂಚಾಯತ್ ಗೆಲ್ದು ರಸ್ತೆ ಸರ್ ಸುಮ್ಮನೆ ಜನ ಅಲ್ಲದೆ 6 ತಿಂಗಳು 1 ವರ್ಷದಿಂದ ಹಿಂಗೆ ಇದೆ ಸರ್. ನಾವು ಮಗುನ ಕರ್ಕೊಂಡು ಬರ್ತಾ ಸ್ಕೂಲಿಂದ ಮಧ್ಯಾಹ್ನ ಟೈಮಲ್ಲಿ ಆಗಿರೋದು ಘಟನೆ. ಕಿತ್ತೋದ ರಸ್ತೆಯಿಂದ ರೋಸಿ ಹೋದ ಜನರು ಮತ್ತೆ ಪ್ರತಿಭಟನೆ ಮಾಡಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಇದು PWDಗೆ ಬರುತ್ತೆ, ಪಂಚಾಯತಿಗೆ ಬರಲ್ಲ. ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಿದ್ರೆ ಅತ್ತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಿದ್ದ ಪಂಚಾಯತ್ ಸದಸ್ಯರು PDO ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ದಬ್ಬಿಬಾದ್ರು. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದ್ದೀನಲ್ಲ ಸರ್, ಭರವಸೆ. ಇದು ನನ್ನ ರಸ್ತೆ ಅಲ್ಲ ಸರ್, PWDಗೆ ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಕೊಟ್ಟೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ಮ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡಬೇಕಾಗಿದೆ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು. ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕಕ್ಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ತಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ಗುಂಡಿ ಹೋಯ್ತು, ಧೂಳು ಬಂತು, ಡುಮ್ ಡುಮ್ ಡುಮ್. ಬೆಂಗಳೂರಿನ ಮಹದೇವಪುರದಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ. ಗುಂಡಿಗಳಿಂದಲೇ ತುಂಬಿರುವ ರಸ್ತೆಗೆ ಕೊನೆಗೂ ಮಣ್ಣಿನ ಭಾಗ್ಯ ಸಿಕ್ಕಿದೆ. ಆದರೆ ಕಾಟಾಚಾರಕ್ಕೆ ಗುಂಡಿ ಬಿದ್ದ ರಸ್ತೆಗೆ ಮಣ್ಣು ಹಾಕಿದ್ದಾರೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹದೇವಪುರ ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ಜನ ಇರೋ ಕ್ಷೇತ್ರ. ಇಂತಹ ಕ್ಷೇತ್ರದ ಜನರು ಇದೀಗ ಮೂಲ ಸೌಕರ್ಯಕ್ಕಾಗಿ ಹೋರಾಡುವಂತ ಪರಿಸ್ಥಿತಿ ಎದುರಾಗಿದೆ. ಗುಂಡಿ ಗಂಡಾಂತರದ ಬಗ್ಗೆ ರಿಪಬ್ಲಿಕನದ ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಪಿಡಿಒ ಹಾಗೂ ಪಂಚಾಯತ್ ಸದಸ್ಯರು ರಿಪಬ್ಲಿಕನದ ಪ್ರಶ್ನೆಗೆ ತಬ್ಬಿಬ್ಬಾಗಿ ಹೋಗುತ್ತಾರೆ. ನೋಡಿದ್ರಲ್ವಾ, ಒಂದೊಂದು ದೃಶ್ಯ ಕೂಡ ಎಷ್ಟು ಭಯಾನಕವಾಗಿದೆ ಅಂತ. ಎಲ್ಲಿ ನೋಡಿದ್ರು ಕಲ್ಲು, ಮಣ್ಣು, ಧೂಳು. ಅಬ್ಬಬ್ಬ, ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ನಿಜಕ್ಕೂ ಡಬಲ್ ಗುಂಡಿಗೆ ಬೇಕು. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಳೆಹಳ್ಳಿಯ ದೃಶ್ಯ. ಇದು ಇಂದು ನಿನ್ನೆಯ ಕಥೆಯಲ್ಲ, ಸತತ 6-7 ತಿಂಗಳುಗಳ ನರಕ ದರ್ಶನದ ಕತೆ. ಕಳೆದ 2 ದಿನಗಳ ಹಿಂದಷ್ಟೇ ಇದೇ ರಸ್ತೆಯಲ್ಲಿ ತ್ರಿಶೂಲ್ ಎಂಬ ಪುಟ್ಟ ಬಾಲಕನ ಸಾವಾಗಿತ್ತು. ಅದೊಂದೇ ಅಲ್ಲ, ಇದೇ ರಸ್ತೆಯಲ್ಲಿ 6-7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಡ್ಕೊಂಡು ಹೋಗ್ತಿದ್ದಾಗ ಎಡವಿ ಬಿದ್ದಾಗ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ. ಸರ್ ಏನಂದ್ರೆ ನಾವು ಆ ಕಡೆ ಗಾಡಿನ ಬರ್ತಾ ಇದ್ದೀವಿ, ನಮ್ಮದು ಪಲ್ಸರ್ ಗಾಡಿಯಲ್ಲಿ ಸಡನ್ ಕಾರನ್ನು ಅವನಿಗೆ ಓಡಕ್ಕೆ ಅದು ಗಾಡಿ ಗ್ರಿಪ್ ಸಿಕ್ಕಲ್ಲ. ಅವ್ನು ನನ್ನ ಮೇಲೆ ಬಂದು ನಾನೇ ಮಾಡಿದೆ, ಅವ್ನು ತಪ್ಸೋಕೆ ಹೋದ್, ನಾನು ಈ ಕಡೆ ಮೋರಿ ಮೇಲೆ ಬಿದ್ದು ಇದೆಲ್ಲ ಫುಲ್ ಪೆಟ್ಟಾಗಿದೆ. ಅದು ಪ್ರೂಫ್ ಸಮೇತ ಬಂದಿದೆ. ಆಡು ಸರ್ ಹೆಚ್ಚು 2 ಲಕ್ಷ 3 ಲಕ್ಷ ಖರ್ಚಾಗ್ತದೆ. ಇದೇ ಈಸ್ಟ್ ಪಂಡಲ್ಲಿ ಪ್ರತಿಯೊಂದು ಬಿಲ್ ಕೊಡ್ತೀವಿ ನಾನು. ಇದು ಈಸ್ಟ್ ಪಂಡ ಸರ್, ಈಸ್ಟ್ ಪಂಡ ಹಾಸ್ಪಿಟ್ಲು.
ಪ್ರತಿಯೊಂದು ಯಾರಿಗ ಪಂಚಾಯತ್ ಗೆಲ್ದು ರಸ್ತೆಯಿಂದ ಆಯ್ತಾ ರಸ್ತೆಯಿಂದ ಸರ್ ಸುಮ್ಮನೆ ಜನ ಇಲ್ಲದೆ 6 ತಿಂಗಳು 1 ವರ್ಷದಿಂದ ಹಿಂಗೆ ಇದೆ ಅಲ್ಲ ನೀವು ಹೋಗುವಾಗ ಯಾವ್ದು ಸಮಸ್ಯೆ ಇದೆ ಸರ್. ನಾವು ಮಗುನ ಕರ್ಕೊಂಡು ಬರ್ತಾ ಸ್ಕೂಲಿಂದ ಮಧ್ಯಾಹ್ನ ಟೈಮಲ್ಲಿ ಆಗಿರೋದು ಘಟನೆ. ಕಿತ್ತೋದ ರಸ್ತೆಯಿಂದ ರೋಸಿ ಹೋದ ಜನರು ಮತ್ತೆ ಪ್ರತಿಭಟನೆ ಮಾಡಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಇದು PWDಗೆ ಬರುತ್ತೆ, ಪಂಚಾಯತಿಗೆ ಬರಲ್ಲ. ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಿದ್ರೆ ಅತ್ತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಿದ್ದ ಪಂಚಾಯತ್ ಸದಸ್ಯರು PDO ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ದಬ್ಬಿಬಾದ್ರು. ಥ್ಯಾಂಕ್ ಯು ಸರ್. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದ್ದೀನಲ್ಲ ಸರ್. ಭರವಸೆ ಇದು ನನ್ನ ರಸ್ತೆ ಅಲ್ಲ ಸರ್, PWD ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಇನ್ನೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ಮ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡಬೇಕಾಗಿದೆ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು, ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕಕ್ಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ನಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ಗುಂಡಿ ಹೋಯ್ತು, ಧೂಳು ಬಂತು, ಡುಮ್ ಡುಮ್ ಡುಮ್. ಬೆಂಗಳೂರಿನ ಮಹದೇವಪುರದಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ. ಗುಂಡಿಗಳಿಂದಲೇ ತುಂಬಿರುವ ರಸ್ತೆಗೆ ಕೊನೆಗೂ ಮಣ್ಣಿನ ಭಾಗ್ಯ ಸಿಕ್ಕಿದೆ. ಆದರೆ ಕಾಟಾಚಾರಕ್ಕೆ ಗುಂಡಿ ಬಿದ್ದ ರಸ್ತೆಗೆ ಮಣ್ಣು ಹಾಕಿದ್ದಾರೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹದೇವಪುರ ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ಜನ ಇರೋ ಕ್ಷೇತ್ರ. ಇಂತಹ ಕ್ಷೇತ್ರದ ಜನರು ಇದೀಗ ಮೂಲ ಸೌಕರ್ಯಕ್ಕಾಗಿ ಹೋರಾಡುವಂತ ಪರಿಸ್ಥಿತಿ ಎದುರಾಗಿದೆ. ಗುಂಡಿ ಗಂಡಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ PDO ಹಾಗೂ ಪಂಚಾಯತ್ ಸದಸ್ಯರು ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಬ್ಬಿಬ್ಬಾಗಿ ಹೋಗುತ್ತಾರೆ. ನೋಡಿದ್ರಲ್ವಾ, ಒಂದೊಂದು ದೃಶ್ಯ ಕೂಡ ಎಷ್ಟು ಭಯಾನಕವಾಗಿದೆ ಅಂತ. ಎಲ್ಲಿ ನೋಡಿದ್ರು ಕಲ್ಲು, ಮಣ್ಣು, ಧೂಳು. ಅಬ್ಬಬ್ಬ, ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ನಿಜಕ್ಕೂ ಡಬಲ್ ಗುಂಡಿಗೆ ಬೇಕು. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಳೆಹಳ್ಳಿಯ ದೃಶ್ಯ. ಇದು ಇಂದು ನಿನ್ನೆಯ ಕಥೆಯಲ್ಲ, ಸತತ 6-7 ತಿಂಗಳುಗಳ ನರಕ ದರ್ಶನದ ಕತೆ. ಕಳೆದ 2 ದಿನಗಳ ಹಿಂದಷ್ಟೇ ಇದೇ ರಸ್ತೆಯಲ್ಲಿ ತ್ರಿಶೂಲ್ ಎಂಬ ಪುಟ್ಟ ಬಾಲಕನ ಸಾವಾಗಿತ್ತು. ಅದೊಂದೇ ಅಲ್ಲ, ಇದೇ ರಸ್ತೆಯಲ್ಲಿ 6-7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಡ್ಕೊಂಡು ಹೋಗ್ತಿದ್ದಾಗ ಎಡವಿ ಬಿದ್ದಾಗ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ. ಸರ್ ಏನಂದ್ರೆ ನಾವು ಆ ಕಡೆ ಗಾಡಿನ ಬರ್ತಾ ಇದ್ದೀವಿ, ನಮ್ಮದು ಪಲ್ಸರ್ ಗಾಡಿಯಲ್ಲಿ ಸಡನ್ ಕಾರನ್ನು ಅವ್ನಿಗೆ ಓಡೋಕೆ ಅದು ಗಾಡಿ ಗ್ರಿಪ್ ಸಿಕ್ಕಲ್ಲ. ಅವ್ನು ನನ್ನ ಮೇಲೆ ಬಂದು ನಾನೇ ಮಾಡಿದೆ, ಅವ್ನು ತಪ್ಸೋಕೆ ಹೋದ್, ನಾನು ಈ ಕಡೆ ಮೋರಿ ಮೇಲೆ ಬಿದ್ದು ಅದೆಲ್ಲ ಫುಲ್ ಪೆಟ್ಟಾಗಿದೆ. ಅದು ಪ್ರೂಫ್ ಸಮೇತ ಬಂದಿದೆ. ಆಡು ಸರ್ ಹೆಚ್ಚಿಕೊಂಬಂದು 2.5 ಲಕ್ಷದಿಂದ 3 ಲಕ್ಷ ಖರ್ಚಾಗ್ತದೆ. ಇದೇ ಈಸ್ಪೆಂಡಲ್ಲಿ ಪ್ರತಿಯೊಂದು ಬಿಲ್ ಕೊಡ್ತೀನಿ ನಾನು. ಇದು ಈಸ್ಪೆಂಡ ಸರ್, ಈಸ್ಪೆಂಡ್ ಹಾಸ್ಪಿಟ್ಲು. ಪ್ರತಿಯೊಂದು ಯಾರಿಗ ಪಂಚಾಯತ್ ಗೆಲ್ದು ರಸ್ತೆಯಿಂದ ಆಯ್ತಾ ರಸ್ತೆಯಿಂದ ಸರ್ ಸುಮ್ಮನೆ ಜನ ಇಲ್ಲದೆ 6 ತಿಂಗಳು 1 ವರ್ಷದಿಂದ ಹಿಂಗೆ ಇದೆ ಅಲ್ಲ ನೀವು ಹೋಗುವಾಗ ಯಾವ್ದು ಸಮಸ್ಯೆ ಇದೆ ಸರ್. ನಾವು ಮಗುನ ಕರ್ಕೊಂಡು ಬರ್ತಾ ಸ್ಕೂಲಿಂದ ಮಧ್ಯಾಹ್ನ ಟೈಮಲ್ಲಿ ಆಗಿರೋದು ಘಟನೆ. ಕಿತ್ತೋದ ರಸ್ತೆಯಿಂದ ರೋಸಿ ಹೋದ ಜನರು ಮತ್ತೆ ಪ್ರತಿಭಟನೆ ಮಾಡಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಇದು PWDಗೆ ಬರುತ್ತೆ, ಪಂಚಾಯತಿಗೆ ಬರಲ್ಲ. ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಿದ್ರೆ ಅತ್ತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಿದ್ದ ಪಂಚಾಯತ್ ಸದಸ್ಯರು PDO ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ದಬ್ಬಿಬಾದ್ರು. ಥ್ಯಾಂಕ್ ಯು ಸರ್. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದ್ದೀನಲ್ಲ ಸರ್. ಭರವಸೆ ಇದು ನನ್ನ ರಸ್ತೆ ಅಲ್ಲ ಸರ್, PWD ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಇನ್ನೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ಮ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡಬೇಕಾಗಿದೆ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು, ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕಕ್ಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ನಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ಗುಂಡಿ ಹೋಯ್ತು, ಧೂಳು ಬಂತು, ಡುಮ್ ಡುಮ್ ಡುಮ್. ಬೆಂಗಳೂರಿನ ಮಹದೇವಪುರದಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ. ಗುಂಡಿಗಳಿಂದಲೇ ತುಂಬಿರುವ ರಸ್ತೆಗೆ ಕೊನೆಗೂ ಮಣ್ಣಿನ ಭಾಗ್ಯ ಸಿಕ್ಕಿದೆ. ಆದರೆ ಕಾಟಾಚಾರಕ್ಕೆ ಗುಂಡಿ ಬಿದ್ದ ರಸ್ತೆಗೆ ಮಣ್ಣು ಹಾಕಿದ್ದಾರೆ.
ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.